ಪ್ರಸ್ತಾಪ ಮಾಡಿದ್ದಕ್ಕೆ ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಡಿ ಅಂದ್ರೆ ಅದು ಮೋಡ್ ಆಫ್ ಕೇಸ್ ಅದು ಬೇರೆ ಇದು ಬೇರೆ ಅನ್ನುವಂತಹ ವಿಚಾರವನ್ನ ನ್ಯಾಯಮೂರ್ತಿಗಳು ಹೇಳಿದ್ರು. ಅಂದ್ರೆ ಮಧ್ಯಪ್ರದೇಶದಲ್ಲಿ ಆದಂತಹ ಬೆಳವಣಿಗೆಯ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡುವಂತ ಅಗತ್ಯ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿಗೆ ಹೇಳಿದ ತಕ್ಷಣ ಈಗ ಪ್ರತಿವಾದ ಮಂಡಿಸ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಕೂಡ 2004ರಲ್ಲಿ ಮಧ್ಯಪ್ರದೇಶದಲ್ಲಿ ಆದಂತಹ ಬೆಳವಣಿಗೆ, ಮಧ್ಯಪ್ರದೇಶ ವಿಶೇಷ ಪೊಲೀಸ್ ಪಡೆ ಮತ್ತು ವರ್ಸಸ್ ಮಧ್ಯಪ್ರದೇಶ ಸರ್ಕಾರ, ಆ 2004ರಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡುವಂತ ಕೆಲಸ ಆಗ್ತಾ ಇದೆ. ಹಾಗಿದ್ರೆ ಈ ಮಧ್ಯಪ್ರದೇಶ ತೀರ್ಪು ಎಷ್ಟರ ಮಟ್ಟಿಗೆ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಾಗುತ್ತೆ, ಮುಂದೆ ಏನಾಗಬಹುದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ನಾಗೇಂದ್ರ ಬಾಬು, ಕೋರ್ಟ್ಗೆ ಬಂದಿಲ್ಲ ತುಷಾರ್ ಮೆಹ್ತಾ ಅವರು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಹಾಜರಾಗಿರೋದು. ವಿಸಿ ಮೂಲಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಹಾಜರಾಗಿದ್ದಾರೆ. ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ನನ್ನ ವಾದ ಕಾನೂನುಬದ್ಧವಾಗಿದ್ರೆ ಸಾಕು, ಬೇರೆಯವರಿಗೆ ಮಸಾಲೆ ಆಗೋದು ಬೇಡ ಅಂತ ಮೆಹ್ತಾ ಅವರು, ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಎಲ್ಲ ವಾದವನ್ನ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ಅದಾದ ಬಳಿಕ ಕುತೂಹಲ, ಇವತ್ತೇ ಇದಕ್ಕೇನಾದ್ರು ಒಂದು ಬ್ರೇಕ್ ಹಾಕ್ತಾರಾ ಅಥವಾ ಕಂಟಿನ್ಯೂ ಆಗುತ್ತಾ ಅದು ನೋಡ್ಬೇಕಾಗತ್ತೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಇಷ್ಟೊತ್ತಿನವರೆಗೂ ವಾದ ಮಂಡನೆ ಮಾಡಿದ್ರು ಮುಖ್ಯಮಂತ್ರಿಗಳ ಪರವಾಗಿ. ಈಗ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಇಲ್ಲಿ ಹಲವು ವಿಚಾರಗಳನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಾವು ವಾದ ಮಾಡ್ತಾ ಇರುವಂತಹ ವಿಚಾರ, ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರ ಕಾನೂನು ಚೌಕಟ್ಟಿನಲ್ಲಿ ಇದ್ದರೆ ಸಾಕು, ಕಾನೂನುಬದ್ಧವಾಗಿದ್ದರೆ ಸಾಕು, ಅದನ್ನ ಮೀರಿ ಹೋಗುವಂತ ಅಗತ್ಯ ಇಲ್ಲ, ಬೇರೆಯವರಿಗೆ ಅದು ಮಸಾಲೆ ಆಗೋದು ಬೇಡ ಅನ್ನುವಂಥ ವಿಚಾರವನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. 2004ರ ಮಧ್ಯಪ್ರದೇಶದಲ್ಲಿ ಆದಂತಹ ಬೆಳವಣಿಗೆ ಉಲ್ಲೇಖವನ್ನ ಇಲ್ಲಿ ಅವರು ಮಾಡ್ತಾ ಇರೋದು. ನೋಡಿ, ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್, ನಾನ್ ಸ್ಟಾಪ್ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಕೋರ್ಟ್ನ ಒಳಭಾಗದಲ್ಲಿ ವಿಚಾರಣೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಯಥಾವತ್ತಾಗಿ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 2 ಗಂಟೆ 30 ನಿಮಿಷಕ್ಕೆ ವಿಚಾರಣೆ ಆರಂಭ ಆದಾಗಿನಿಂದ ಇಲ್ಲಿಯವರೆಗೂ ಕೂಡ ಬ್ರೇಕ್ಲೆಸ್ ಆಗಿ ಅಪ್ಡೇಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಲೂ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ ಅಂತ ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದೆ, ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಂಡು ಒಂದಷ್ಟು ಕಾರಣಗಳನ್ನು ಕೊಟ್ಟಿದೆ, ಕಾರಣಗಳನ್ನು ರಾಜ್ಯಪಾಲರು ಕೊಟ್ಟು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡಿದ್ರೆ, ಮತ್ತೊಂದು ಕಡೆ ರಾಜ್ಯಪಾಲರ ಪರ ವಾದವನ್ನ ಮಂಡಿಸ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಅಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ನಾವು ಕ್ಯಾಬಿನೆಟ್ ತೀರ್ಮಾನವನ್ನ ಪರಿಗಣನೆ ತೆಗೆದುಕೊಳ್ಬೇಕು ಅಂತಲ್ಲ, ಅದನ್ನು ವಿರೋಧಿಸಿ ಕೂಡ ನಾವು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅಂತೇಳಿ ನಾಗೇಂದ್ರ ಬಾಬು, ಈಗ ಸೀರಿಯಸ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದ್ಸಾರಿ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಹೈಕೋರ್ಟ್ನಲ್ಲಿ ಮೂಡ ಪ್ರಾಸಿಕ್ಯೂಷನ್ ಜಟಾಪಟಿ, ಸಿಎಂ ಪರ ಕಪಿಲ್ ಸಿಬಲ್, ಸಿಂಘ್ವಿ ವಾದ, ನ್ಯಾಯಾಲಯದಲ್ಲಿ ಯಡಿಯೂರಪ್ಪ ಕೇಸ್ ಉಲ್ಲೇಖ. ರಾಜ್ಯಪಾಲರ ವಿರುದ್ಧ ಕೆಂಡವಾದ ಕಾಂಗ್ರೆಸ್, ರಾಜ್ಯಾದ್ಯಂತ ಬೀದಿಗಿಳಿದ ಕೈಪಡೆ, ಗವರ್ನರ್ ಗೆಹ್ಲೋಟ್ ಅಣುಕು ಶವಯಾತ್ರೆ, ಮಂಗಳೂರಿನಲ್ಲಿ ಬಸ್ಗೆ ಕಲ್ಲೇಟು. ಕಾಂಗ್ರೆಸ್ ಹೋರಾಟದ ವೇಳೆ ನಾಲ್ಗೆ ಹರಿಬಿಟ್ಟ ಎಂಎಲ್ಸಿ, ಬಾಂಗ್ಲಾದೇಶ್ ಮಾದರಿಯಲ್ಲಿ ರಾಜಭವನಕ್ಕೆ ದಾಳಿಯ ಎಚ್ಚರಿಕೆ, ಐವಾನ್ ಡಿಸೋಜಾ ಬಂಧನಕ್ಕೆ ಬಿಜೆಪಿ ಆಗ್ರಹ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕರ್ಮಕಾಂಡ, ಸಿಎಂ ಆಪ್ತ ಮರಿಗೌಡ ಸಂಬಂಧಿಗೆ ಗಿಫ್ಟ್, ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕಲಬುರಗಿಯಲ್ಲಿ ಯುವಕರಿಗೆ ಪೊಲೀಸರ ಥಳಿತ, ಸೊನ್ನ ಗ್ರಾಮದಲ್ಲಿ ಗ್ರಾಮಸ್ಥರ ಹೈಡ್ರಾಮಾ, ಮೊಬೈಲ್ ಅಲ್ಲಿ ಹಲ್ಲೆ ವಿಡಿಯೋ ಸೆರೆ. ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ವಿಚಾರಣೆ ಮುಂದೂಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ವಿಚಾರಣೆಯನ್ನ ಮುಂದೂಡುವಂತ ಸಾಧ್ಯತೆ
ನ್ಯಾಯಮೂರ್ತಿಗಳಿಂದ ಎಲ್ಲ ವಕೀಲರ ಜೊತೆ ಚರ್ಚೆ ಕೂಡ ನಡೀತಾ ಇದೆ. ಟಿ.ಜೆ. ಅಬ್ರಹಾಂ ಪರ ವಕೀಲರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ನ್ಯಾಯಮೂರ್ತಿಗಳು ಎರಡೂ ಕಡೆಯಿಂದಲೂ ಕೂಡ ವಾದವನ್ನು ಆಲಿಸಿ, ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯ ಪರ ವಕೀಲರು ಅವರ ವಾದವನ್ನು ಕೂಡ ಆಲಿಸಿದ್ರು, ಮತ್ತೊಂದು ಕಡೆ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ವಕೀಲರು ಅವರ ವಾದವನ್ನು ಕೂಡ ಆಲಿಸಿ ಈಗ ವಿಚಾರಣೆಯನ್ನು ಮುಂದೂಡಬಹುದಾ ಅಂತೇಳಿ ಚರ್ಚೆ ಮಾಡ್ತಿದ್ದಾರೆ ನ್ಯಾಯಮೂರ್ತಿಗಳು. ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತೆ ಇಲ್ಲಿ ಟಿ.ಜೆ. ಅಬ್ರಹಾಂ ಪರ ವಕೀಲರು ಮಧ್ಯಪ್ರವೇಶ ಮಾಡಿದ್ದಾರೆ. ನೋ, ನೀವು ಈಗಲೇ ಆದೇಶ ಕೊಡಬೇಕು, ವಿಚಾರಣೆ ಮುಂದೂಡಬೇಡಿ, ನಮ್ಮ ವಾದವನ್ನು ಕೂಡ ಆಲಿಸಬೇಕು ಅಂತೇಳಿ ಅವರು ಒಂದಷ್ಟು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನಾಳೆಗೆ ತಡೆ ನೀಡಬಾರದು ಅನ್ನುವಂತಹ ವಿಚಾರವನ್ನ ಅಲ್ಲಿ ಬಲವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇರೋದ್ರಿಂದ ನಾಳೆ ತಡೆ ನೀಡಬಾರದು. ಇದು ರಂಗನಾಥ್ ರೆಡ್ಡಿ ಅವರ ವಾದ. ಈಗ ವಿಚಾರಣೆಯನ್ನ ಮುಂದೂಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಸ್ಪರ ವಕೀಲರಿಂದ ಚರ್ಚೆ ನಡೀತಾ ಇರೋದು, ವಕೀಲರಿಂದ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ನೋಡಿ, ಆರೋಪಿಗಳು ಒಂದಷ್ಟು ದಾಖಲೆಗಳನ್ನ ತಿರುಚಿದ್ದಾರೆ ಅಂತ ರಂಗನಾಥ್ ರೆಡ್ಡಿ ವಾದವನ್ನ ಮಂಡಿಸ್ತಾ ಇದ್ದಂತೆ ಅಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ, ಸಿಎಂ ಕೂಡ ತಿರುಚಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶವಿದೆ, ಹಾಗಾಗಿ ತಡೆ ಕೊಡಬಾರ್ದು ಅಂತೇಳಿ ಆದೇಶವಿದೆ ಅಂತೇಳಿ ತಡೆ ಕೊಡಬಾರ್ದು ಅಂತೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ. ಆ ಸಂದರ್ಭದಲ್ಲಿ ಆರೋಪಿಗಳು ದಾಖಲೆಗಳನ್ನು ತಿರುಚಿದ್ದಾರೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಂತೆ ಆಗ ನ್ಯಾಯಮೂರ್ತಿಗಳು ಕೇಳ್ತಾರೆ, ಸಿಎಂ ಕೂಡ ತಿರುಚಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಅವರು ಸಂಚಿನಲ್ಲಿ ಇದ್ದಾರೆ ಅಂತ ವಕೀಲರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡಿ, ಆರೋಪಿಗಳು ದಾಖಲೆಗಳನ್ನ ತಿರುಚಿದ್ದಾರೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ರಂಗನಾಥ್ ರೆಡ್ಡಿ ಅವರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡ್ತಾರೆ, ಹಾಗಿದ್ರೆ ಮುಖ್ಯಮಂತ್ರಿಗಳು ಕೂಡ ದಾಖಲೆಯನ್ನ ತಿರುಚಿದ್ದಾರಾ? ಮುಖ್ಯಮಂತ್ರಿಗಳು ದಾಖಲೆಗಳನ್ನ ತಿರುಚಿದ್ದಾರೆ ಅಂತ ಆದ್ರೆ ಇವರು ದಾಖಲೆಗಳನ್ನ ಕೊಡಬೇಕು. ಇದು ಮತ್ತು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಈ ಒಂದು ಕೇಸ್ಗೆ. ಅದಕ್ಕಾಗಿ ಅಲ್ಲಿಯೇ ಆಟ್ ಸ್ಪಾಟ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಕೂಡ ದಾಖಲೆಯನ್ನ ತಿರುಚಿದ್ದಾರಾ? ಆರೋಪಿಗಳು ದಾಖಲೆಗಳನ್ನ ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆರೋಪಿ ಯಾರು? ಆರೋಪವನ್ನ ಎದುರಿಸ್ತಾ ಇರುವಂತವ್ರು ಯಾರು? ಅವರು ದಾಖಲೆಗಳನ್ನ ತಿರುಚಿದ್ದಾರಾ? ನೇರವಾಗಿ ಮುಖ್ಯಮಂತ್ರಿಗಳು ದಾಖಲೆಯನ್ನ ತಿರುಚಿದ್ದಾರಾ ಅಂತ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರು ಸಂಚಿನಲ್ಲಿದ್ದಾರೆ ಅಂತ ರಂಗನಾಥ್ ರೆಡ್ಡಿ ಅವರು ಇದಕ್ಕೆ ಕೌಂಟರ್ ಕೊಡ್ತಾ ಇರೋದು. ಅಂದ್ರೆ ಯಾವ ರೀತಿಯ ಸಂಚು? ದಾಖಲೆಯನ್ನ ತಿರುಚೋ ವಿಚಾರದಲ್ಲಿ ಸಂಚು ಮಾಡಿದ್ದರಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ರಂಗನಾಥ್ ರೆಡ್ಡಿ ಅವರು ಹೇಳ್ತಾ ಇರೋದಾ, ಅಥವಾ ಈ ಮೂಡ ಹಗರಣದಲ್ಲಿ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. ಪ್ರಭುಲಿಂಗ ನಾವದಗಿ ಅವರು ಈಗ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಧ್ಯಂತರ ತಡೆಯನ್ನ ಕೊಡಬಾರದು, ಮಧ್ಯಂತರ ತಡೆಯನ್ನ ಕೊಡಬಾರದು ಅಂತೇಳಿ ಪ್ರಭುಲಿಂಗ ನಾವದಗಿ ಅವರೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಪ್ರಭುಲಿಂಗ ನಾವದಗಿ ಅವರು ಟಿ.ಜೆ. ಅಬ್ರಹಾಂ ಪರ ವಕಾಲತ್ತನ್ನ ಅಂದ್ರೆ ವಾದವನ್ನ ಮಂಡಿಸೋದಕ್ಕೆ ಹಾಜರಾಗಿದ್ದಾರೆ. ಅಲ್ಲಿ ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಮಧ್ಯಂತರ ತಡೆ ಕೊಡಬಾರದು ಅಂತೇಳಿ. ಬಹಳ ಕುತೂಹಲ, ಬಹಳ ನಿರೀಕ್ಷೆ. ದಯವಿಟ್ಟು ಮಧ್ಯಂತರ ತಡೆ ಕೊಡಬಾರದು. ಮಧ್ಯಂತರ ತಡೆ ಕೊಟ್ಟರೆ ಏನಾಗುತ್ತೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಫುಲ್ ರಿಲ್ಯಾಕ್ಸ್, ಸಂಕಷ್ಟದಿಂದ ಪಾರಾದಂತೆ. ಮಧ್ಯಂತರ ತಡೆ ಕೊಡಬಾರ್ದು, ಇದು ಕಂಟಿನ್ಯೂ ಇರಬೇಕು. ಹಾಗಾಗಿ ಪ್ರಭುಲಿಂಗ ನಾವದಗಿಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ನ್ಯಾಯಮೂರ್ತಿಗಳು ಸ್ಪಂದಿಸ್ತಾರ, ಕಾದ್ ನೋಡಬೇಕು. ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ಕೂಡ ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ಪ್ರಭುಲಿಂಗ ನಾವದಗಿ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ, ದಯವಿಟ್ಟು ನೀವು ಮಧ್ಯಂತರ ತಡೆ ಕೊಡಬೇಡಿ ಅಂತೇಳಿ. ಈಗ ಇದನ್ನ ಯಾವ ರೀತಿಯಾಗಿ ನ್ಯಾಯಮೂರ್ತಿಗಳು ಸ್ವೀಕರಿಸ್ತಾರೆ? ಕುತೂಹಲ, ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಒಂದು ಕಡೆ ವಿಚಾರಣೆನ ಮುಂದೂಡೋದ್ರ ಬಗ್ಗೆ ನ್ಯಾಯಮೂರ್ತಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ತಕ್ಷಣ ನೋ ಮುಂದೂಡಬೇಡಿ, ನಾಳೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ